ಇಬ್ರು ಮಕ್ಕಳಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಟೇಕ್ ಆಫ್ ಆದ 5 ನಿಮಿಷದ ಬಳಿಕ ವಿಮಾನ ಪತನಗೊಳ್ಳುತ್ತೆ. ಇದೇ ವಿಮಾನದಲ್ಲಿ ಇಬ್ರು ಮಕ್ಕಳು ಕೂಡ ಪ್ರಯಾಣಿಸ್ತಾ ಇದ್ರು. ಈ ಏಜ್ ವಾಯ್ಸ್ ನೋಡ್ತಾ ಹೋಗ್ತಾರೆ, ಯಾರ್ಯಾರಿದ್ರು ಏನು ಅನ್ನೋದಾಗಿ. ಕೆಲವರು ನೋಡಿದವರು, ಕೆಲವು ಮೂಲಗಳ ಮಾಹಿತಿ ಪ್ರಕಾರ ಪುಟ್ಟ ಪುಟ್ಟ ಮಕ್ಕಳು ಕೂಡ ಇಬ್ರು ಪ್ರಯಾಣಿಸ್ತಾ ಇದ್ರು ಈ ವಿಮಾನದಲ್ಲಿ. ಒಟ್ಟು 242 ಪ್ರಯಾಣಿಕರ ನಡುವೆ ಈ ಮಕ್ಕಳು ಕೂಡ ಹೌದು. ಒಂದು ವಿಜಯ್ ರೂಪಾನಿ ಅವರು, ಮಾಜಿ ಸಿಎಂ, ಇದೇ ವಿಮಾನದಲ್ಲಿ ಪ್ರಯಾಣಿಸ್ತಾ ಇರೋದು ಕನ್ಫರ್ಮ್ ಆಗಿದೆ. ಮತ್ತೊಂದು ಕಡೆ ಪುಟ್ಟ ಪುಟ್ಟ ಮಕ್ಕಳಿಬ್ರು ಪ್ರಯಾಣಿಸ್ತಾ ಇದ್ರು ಅನ್ನೋದು. ಅವರ ಕುಟುಂಬಗಳಿಗೆ ಇನ್ನಿಂತ ನೋವಿರಬೇಡ. ನಿಜ ನೋಡಿ, ಫ್ಲೈಟ್ ರಡಾರ್ 24 ಅನ್ನುವಂಥ ಒಂದು ಟ್ವಿಟರ್ ಅಕೌಂಟ್, ಒಂದು ಅಫಿಷಿಯಲ್ ಸೈಟ್, ಅದರಲ್ಲಿ ರಿಪೋರ್ಟ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಬೆಳಿಗ್ಗೆ 8 ಗಂಟೆ 8 ನಿಮಿಷದವರೆಗೂ ಕೂಡ ಸಿಗ್ನಲ್ ಸಿಗ್ತಾ ಇತ್ತು ಈ ವಿಮಾನದಿಂದ. ಅದಾದ ನಂತರ ನಮಗೆ ಸಿಕ್ಕಿಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ. ಇದರ ಕಾನ್ಫರ್ಮೇಷನ್ ಇನ್ನು ಕೂಡ ನಾವು ನಿರೀಕ್ಷಿಸ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಇವ್ರು ಹೇಳೋ ಪ್ರಕಾರ, ಫ್ಲೈಟ್ ರಡಾರ್ 24 ಹೇಳ್ತಾ ಇರೋ ಪ್ರಕಾರ ಬೆಳಿಗ್ಗೆ 8 ಗಂಟೆ, ಸೊ ಅವ್ರು ಸೊ ಬಟ್ ನಮಗೆ ಸಿಕ್ಕಿರುವಂತಹ ಒಂದು ಕಾನ್ಫರ್ಮೇಶನ್ ಪ್ರಕಾರ બિલ્ડિંગ ઉપર પડ્યું. આ બિલ્ડિંગ ઉપર પડ્યું. અડધા ભાગ આ બાજુ 2 ફાટકા થઈ ગયા. ત્યાં કેટલા લોકો ઇજાગ્રસ્ત છે, કેટલા મોત છે કે એમ જોયું છે? ના ના, એ નથી ગયો ભાઈ, અમે દોડતા દોડતા ગયા. હા, ઓકે છે. પ્રત્યક્ષદર્શીઓની વાત આવે છે. ನೋಡಿ, ಒಂದ್ ಕಡೆ ಸುಟ್ಟು ಭಸ್ಮವಾಗಿ ಹೊತ್ತಿ ಉರಿತಾ ಇದ್ದಂಥ ವಿಮಾನದ ದೃಶ್ಯ, ಅದು ಕೊನೆ ಕ್ಷಣ ಇನ್ನೇನು ಕ್ರಾಶ್ ಆಗಬೇಕು ಅದಕ್ಕೂ ಮುಂಚಿತವಾಗಿ ಒಬ್ಬರು ಕ್ಯಾಪ್ಚರ್ ಮಾಡ್ತಾರೆ. ಏನು ಈ ವಿಮಾನ ಇಷ್ಟು ಹತ್ತಿರದಿಂದ ಹೋಗ್ತಾ ಇದೆಯಲ್ಲ ಅಂತ. ಕ್ಯೂರಿಯಾಸಿಟಿಗೆ ಕ್ಯಾಪ್ಚರ್ ಮಾಡಿರೋದು. ಬಹುಶಃ ಆ ವ್ಯಕ್ತಿಯೂ ಕೂಡ ಗೊತ್ತಿರಲಿಕ್ಕಿಲ್ಲ ತಾನು ಈ ರೀತಿಯಾಗಿ ವಿಡಿಯೋ ಶೂಟ್ ಮಾಡ್ತಾ ಇದ್ದಂಥ ವಿಮಾನ ಇನ್ನೇನು ಕೆಲ ಕ್ಷಣದಲ್ಲಿ ಈ ರೀತಿಯಾಗಿ ಸುಟ್ಟು ಭಸ್ಮ ಆಗುತ್ತೆ ಅಂತ. 242 ಪ್ರಯಾಣಿಕರು ಪ್ರಯಾಣಿಸ್ತಾ ಇದ್ದಂಥ ವಿಮಾನದ ಡೀಟೇಲ್ ಹೇಳ್ತಾ ಇದ್ರಿ ನೀವು. ಎಕ್ಸಾಕ್ಟ್ಲಿ. ಸೊ 8 ಗಂಟೆ 8 ನಿಮಿಷ UTC ಅನ್ನುವಂಥದ್ದನ್ನು ಹೇಳ್ತಾರೆ, ಅಂದ್ರೆ ಕೋಆರ್ಡಿನೇಟೆಡ್ ಯೂನಿವರ್ಸಲ್ ಟೈಮ್. ಸೊ ನಾವು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮಿಗೆ ನಮ್ಮ ಭಾರತೀಯ ಕಾಲಮಾನ ತಗೊಂಡ್ರೆ 1 ಗಂಟೆ 10 ನಿಮಿಷ ಅಥವಾ 1:17 ಇದರ ಆಸುಪಾಸದಲ್ಲಿ ಬರುತ್ತೆ. ಸೊ ಮಧ್ಯಾಹ್ನ ಇದು ಆಗಿರುವಂಥದ್ದು ಅಂತ ಹೇಳುವಂಥದ್ದು ಕನ್ಫರ್ಮ್. ಸೊ ಅಂದ್ರೆ લંડન જવાના હતા. કેટલા વાગે ફ્લાઇટ હતી? તમારા કોણ છે ને શું? મારા વેવાઈ વેવાણ છે અને મારી બહુના મમ્મી પપ્પા છે. 1:10નું પ્લેન હતું એમનું અને અમે મૂકીને આવ્યા છે અને હમણાં 1:30 ન્યૂઝ મળ્યા કે તે પ્લેન ક્રેશ થયું છે. તો અમે પહેલાં માનતા નહોતા કે બીજું હશે એમ. પછી કહ્યું કે લંડનવાળું પ્લેન છે, એર ઇન્ડિયાનું. એટલે અમે અને એમનો ફોન લાગતો નથી, એમની ફ્લાઇટ ટ્રેક નથી થતી અમારાથી. એટલે પછી અમે અહીંયા આવ્યા. એ લોકો ક્યાં રહેતા હતા? એ લાંબા રહેતા હતા. લાંબા. ಸೊ ಇದೇ ವಿಮಾನದಲ್ಲಿ ಪ್ರಯಾಣಿಸ್ತಾ ಇದ್ದಂತಹ ಕೆಲವೊಂದಷ್ಟು ಜನ ಪ್ಯಾಸೆಂಜರ್ಸ್ ಏನಿದ್ದಾರೆ, ಅವರ ಫ್ಯಾಮಿಲಿಯವರು ಕೂಡ ಈಗ ಗಾಬರಿಯಾಗಿ ಬಂದಿದ್ದಾರೆ. ಈಗ ಆಸ್ಪತ್ರೆಗಳ ಹತ್ರ ದೌಡಾಯಿಸ್ತಾ ಇದ್ದಾರೆ. ಏನಾಗಿದೆ ಅವರ ಕುಟುಂಬ ಸದಸ್ಯರಿಗೆ ಅನ್ನುವಂಥದ್ರ ಬಗ್ಗೆ ಪಾಪ ಅವ್ರಿಗೆ ಡೀಟೇಲ್ಸ್ ಲಭ್ಯವಾಗ್ತಾ ಇಲ್ಲ. ಯಾರೆಲ್ಲ ಇದ್ದಾರೆ, ಆಸ್ಪತ್ರೆಯಲ್ಲಿ ಯಾರು ದಾಖಲಾಗಿದ್ದಾರೆ, ಯಾರು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ, ಏನಾಗಿದೆ ಅನ್ನುವಂಥದ್ರ ಬಗ್ಗೆ ಗಾಬರಿಯಿಂದ ಅವರ ಕುಟುಂಬ ಸದಸ್ಯರೆಲ್ಲರೂ ಕೂಡ ಈಗ ಆಸ್ಪತ್ರೆಗಳ ಬಳಿಗೆ ದೌಡಾಯಿಸ್ತಾ ಇದ್ದಾರೆ. ಅಲ್ಲಿರುವಂತಹ ರಕ್ಷಣಾ ಸಿಬ್ಬಂದಿಯನ್ನ, ಪೊಲೀಸರನ್ನ ಕೇಳ್ತಾ ಇದ್ದಾರೆ, ಅವರ ಡೀಟೇಲ್ಸನ್ನು ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಇಂಥವ್ರು ಯಾರಾದರೂ ಈ ಫ್ಲೈಟ್ನಲ್ಲಿ ಇದ್ದಂಥವ್ರು, ಅವ್ರ ಪರಿಸ್ಥಿತಿ ಏನಾಗಿದೆ ಅನ್ನುವಂಥದ್ರ ಬಗ್ಗೆ ಅಲ್ಲಿ ವಿಚಾರಿಸ್ತಾ ಇದ್ದಾರೆ.